ನಮಸ್ಕಾರ, ನಾನು ಸಂಗೀತ. ಅಮೂಲ್ ಕುಕಿಂಗ್ ಲೈವ್ ಅಲ್ಲಿ ಇವತ್ತು ನಾನು ಕಾರ್ನ್ ನಗೆಟ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆಲ್ಲ ಏನ್ ಬೇಕು ನೋಡೋಣ ಬನ್ನಿ. ಬ್ರೆಡ್, ಅಮೂಲ್ ಆಟ, ಸ್ವೀಟ್ ಕಾರ್ನ್, ಅಮೂಲ್ ಸಕ್ಕರೆ, ಅಮೂಲ್ ಚೀಸು, ಚಿಲ್ಲಿ ಫ್ಲೇಕ್ಸು, ಆರಿಗೆನೋ ಮತ್ತೆ ಅಮೂಲ್ ತುಪ್ಪ. ಫಸ್ಟಿಗೆ ಬ್ರೆಡ್ನ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ತವಾ ಸ್ವಲ್ಪ ಬಿಸಿ ಆಗಲಿ. ಈ ಥರ ಬ್ರೆಡ್ ಸ್ಲೈಸ್ನ ತಗೊಂಡು ಒಂದೊಂದಕ್ಕೆ ಅಮೂಲ್ ತುಪ್ಪ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ತವಾ ಮೇಲಿಟ್ಟು ರೋಸ್ಟ್ ಮಾಡೋಣ. ಇದು ಪ್ರೆಸ್ ಮಾಡಿ ರೋಸ್ಟ್ ಮಾಡೋದು ಬೇಡ, ಲೈಟಾಗಿ ಹಾಗೆ ಆಗಲಿ. ಪ್ರೆಸ್ ಮಾಡಿದ್ರೆ ಅದು ಫುಲ್ ಅಪ್ಪಚ್ಚಿ ಥರ ಆಗ್ಬಿಡುತ್ತೆ. ಅದಕ್ಕೆ ನಾನು ಇನ್ನೊಂದು ಸೈಡಿಗೆ ಅದು ಅಗೆಟೇನ್ ಮಾಡೋದಕ್ಕೆ ಒಂದು ಬಾಣಲಿನ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ, ಅಮೂಲ್ ತುಪ್ಪ. ಈಗ ಈ ಬ್ರೆಡ್ ಸ್ಲೈಸ್ಗೂ ಇನ್ನೊಂದು ಸೈಡು ಅಮೂಲ್ ತುಪ್ಪನ ಚೆನ್ನಾಗಿ ಸೋಡ್ತಾ ಇದ್ದೀನಿ. ಈ ಜಾಗಕ್ಕೆ ನೀವು ತುಪ್ಪ ಇಲ್ಲ ಅಂದರೆ ಬಟರ್ ಕೂಡ ಯೂಸ್ ಮಾಡಿ. ಗಂಟು ಆಗದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಈ ಕಡೆ ಬ್ರೆಡ್ ಕೂಡ ಆಗ್ತಾ ಇದೆ, ಅದು ನೋಡ್ಬಿಡೋಣ. ಟರ್ನ್ ಮಾಡಿದ್ದೀನಿ ನಾನು. ಸಿಮ್ರನ್ ಕವಿತಾ ಹಾಯ್. ಹಾಯ್. ಈ ಜಾಗದಲ್ಲಿ ನೀವು ಬೇಕಂದ್ರೆ ಗೋಧಿ ಹಿಟ್ಟು ಜಾಗದಲ್ಲಿ ನೀವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡಬಹುದು. ಆದ್ರೆ ಹೆಲ್ತ್ಗೆ ಗೋಧಿ ಹಿಟ್ಟು ಒಳ್ಳೇದು, ಆದ್ರಿಂದ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ತುಂಬಾ ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕು ಅಷ್ಟೇ. ಆ ಹಸಿ ವಾಸನೆ ಹೋಗೋ ತನಕ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ನೋಡಿ ಬ್ರೆಡ್ ಆಗಿದೆ. ನಾನು ಬ್ರೆಡ್ನ ತವಾ ಮೇಲಿಂದ ತೆಗಿತಾ ಇದ್ದೀನಿ. ಈಗ ಇದು ರೋಸ್ಟ್ ಆಗಿದೆ. ಈಗ ಇದಕ್ಕೆ ನಾನು ಹಾಲನ್ನ ಹಾಕ್ತಾ ಇದ್ದೀನಿ, ಅಮೂಲ್ ಹಾಲು. ಇದು ಒಂದು ಪೇಸ್ಟ್ ತರ ಹಾಕಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಪೇಸ್ಟ್ ಅದಕ್ಕೆ ಬರೋ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಗಂಟಾಗಿದೆ, ಅದನ್ನೆಲ್ಲ ಹೀಗೆ ಸ್ಪೂನಿಂದ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿ ಗಂಟನ್ನೆಲ್ಲ ಬ್ರೇಕ್ ಮಾಡಬೇಕು, ಒಡಿಬೇಕು.
ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ನಿಯರ್ಲಿ 1 ಲೀಟ್ರಷ್ಟು ಹಾಲು ಹೋಗುತ್ತೆ ಇದಕ್ಕೆ. ಈಗ ಇದು ಕುದಿ ಬರ್ತಾ ಇದೆ. ಇದಕ್ಕೆ ಒಂದೇ 1 ಪಿಂಚು ಸಾಲ್ಟು, ಆಮೇಲೆ 1-2 ಸ್ಪೂನಷ್ಟು ಅಮೂಲ್ ಆರ್ಗ್ಯಾನಿಕ್ ಶುಗರ್, ಇದೊಂದ್ಸತಿ ಚೆನ್ನಾಗಿ ಕುದಿ ಬರಲಿ. ಈಗ ಇದು ನೋಡಿ ಕುದಿ ಬಂದಿದೆ. ಆದರೆ ಇದ್ರಲ್ಲಿ ನೋಡಿ ಸ್ವಲ್ಪ ಗಂಟು ಕಾಣ್ತಾ ಇದೆ. ಈ ಗಂಟು ಇರಬಾರ್ದು. ಅದಕ್ಕೆ ನಾವೇನು ಮಾಡೋಣ, ಇದನ್ನ ಒಂದ್ಸತಿ ಸೋಡ್ಸ್ಕೊಂಡ್ಬಿಡೋಣ. ಈ ಥರ ಸೋಡ್ಸೋದು ತಗೊಂಡು ಅದರಲ್ಲಿ ಹಾಕಿ ಕ್ಲೀನಾಗಿ ಗಂಟೆಲ್ಲ ಹೋಗೋ ತನಕ ಸೋಡ್ಸ್ಕೊಂಡ್ಬಿಡೋಣ. ಯಾಕಂದರೆ ಗಂಟಿದ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಈ ಥರ ನೀಟಾಗಿ ಸೋಡ್ಸ್ಕೊಂಡ್ಬಿಟ್ರೆ ಒಂದೇ ಈಕ್ವಲ್ ಆಗಿ ಇರತ್ತದು. ಅದು ನೋಡಿ ಗಂಟೆಲ್ಲ ಇದ್ರ ಮೇಲೆ ಉಳಿತು. ಈಗ ನಾನು ಇದನ್ನ ತಿರ್ಗಾ ಬಾಣ್ಲಿಗೆ ಹಾಕ್ತಾ ಇದ್ದೀನಿ. ಬಾಣ್ಲಿಗೆ ಹಾಕಿ ತಿರ್ಗಾ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಆರಿಗೆನೋ, ಒಂದು ಸ್ಪೂನಷ್ಟು ಆರಿಗೆನೋ, 1/2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, 1-2 ಕ್ಯೂಬಷ್ಟು ಅಮೂಲ್ ಚೀಸ್ ನೀವು ಬೇಕಂದ್ರೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಿಸಿಗೆ ಅದೇ ಮೆಲ್ಟ್ ಆಗ್ತಾ ಇದೆ. ನಾನು ಹಾಗೆ ಹಾಕ್ತಾ ಇದ್ದೀನಿ ಪೀಸಸ್ ಮಾಡಿ. ಅದು ಬಿಸಿಗೆ ಮೆಲ್ಟ್ ಆಗಿಬಿಡುತ್ತೆ. ಈಗ ಇದಕ್ಕೆ ಲಾಸ್ಟಿಗೆ ನಾವು ಸ್ವೀಟ್ ಕಾರ್ನ್ನ ನಾನು ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದು ನಮ್ಮ ಅಗೇಟೆನು ರೆಡಿ ಆಗಿದೆ. ಇದನ್ನ ನಾನು ಒಂದು ಸರ್ವಿಂಗ್ ಬೌಲಿಗೆ ತೆಗಿತೀನಿ. ನೋಡಿ, ಹೀಗೆ ಇರಬೇಕು. ಜಾಸ್ತಿ ಥಿಕ್ಕು ಬೇಡ, ಜಾಸ್ತಿ ಲಿಕ್ವಿಡ್ ಆಗು ಬೇಡ. ಈ ಥರ ಇರಬೇಕು. ಯಾಕಂದರೆ ಇದನ್ನು ನಾವು ಬ್ರೆಡ್ ಮೇಲೆ ಅಪ್ಲೈ ಮಾಡಬೇಕು. ಅದಕ್ಕೆ ನಾನೀಗ ಇದನ್ನು ಅಗೇಟನ್ನು ಒಂದು ಬೌಲಿಗೆ ತಗೊತಾ ಇದ್ದೀನಿ.
ಇದು ಚೀಸ್ ಎಲ್ಲ ಹಾಕಿರೋದಕ್ಕೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಮ್ಮ ಈ ಅಗೆಟೇನ್ ರೆಡಿ ಇದೆ. ಇಲ್ಲಿ ನಾವು ಆಗಲೇ ಬ್ರೆಡ್ನ ರೆಡಿ ಮಾಡಿಟ್ಟಿದ್ವಿ. ಈ ಬ್ರೆಡ್ನ ನಾನು ಈಗ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ಟ್ರಯಾಂಗಲ್ ಶೇಪಲ್ಲಿ. ಹೀಗೆ ನೀವು ಬೇಕಂದ್ರೆ ಇದನ್ನ ಬಟ್ಲಲ್ಲಿ ರೌಂಡ್ ರೌಂಡ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬೋದು, ಇಲ್ಲ ಮಧ್ಯಕ್ಕೆ ಒಂದೇ ರೌಂಡ್ ಕಟ್ ಮಾಡ್ಬೋದು, ಇಲ್ಲ ಹಾಗೆ ಕೊಟ್ರೇನು ಹಾಗೇನೂ ಕೊಡ್ಬೋದು. ಈಗ ಇದಾಗಿದೆ. ಈಗ ಇದನ್ನ ನಾವು ಒಂದು ಸರ್ವಿಂಗ್ ಪ್ಲೇಟ್ ತಗೊಳ್ಳೋಣ. ಈ ಕಾರ್ನ್ ಅಗೆಟೇನ್ ಇದೆಯಲ್ಲ, ಇದನ್ನ ಈಗ ಇದ್ರ ಮೇಲೆ ಅಪ್ಲೈ ಮಾಡಬೇಕು. ಹೀಗೆ ಈಗ ಹಚ್ಚಿ ಇದನ್ನ ತಿನ್ನೋದಷ್ಟೇ. ಇದು ರೆಡಿ ಇದೆ. ಈಗ Can we add other veggies, Simran? ಹಾಕ್ಬೋದು. ನೀವು ಕ್ಯಾರೆಟ್ ಹಾಕ್ಬೋದು. Kavita, yummy. ಥ್ಯಾಂಕ್ ಯು. ಬ್ರೋಕೊಲಿ ಹಾಕ್ಬೋದು. ಆದರೆ ಇದು ತುಂಬ ಚೆನ್ನಾಗಿರುತ್ತೆ. ಬರೀ ಸ್ವೀಟ್ ಕಾರ್ನಲ್ಲಿ ಜಾಸ್ತಿ ಚೆನ್ನಾಗಿರುತ್ತೆ. Simran, mouth-watering recipe. Surely will try. ಥ್ಯಾಂಕ್ ಯು. ಈಗ ನಮ್ಮ ಕಾರ್ನ್ ಅಗೆಟೇನ್ ರೆಡಿ ಇದೆ. ಇದ್ರ ಮೇಲೆ ನಾನು ಸ್ವಲ್ಪ ಲೈಟಾಗಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಸುಮ್ಮನೆ ಗಾರ್ನಿಷ್ ಅಷ್ಟೇ. ಅಮೂಲ್ ಕನ್ನಡ ಟೀಮ್ ಅವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳು ನಮಗೆ ಈ ಅವಕಾಶ ಕೊಟ್ಟಿರೋದಕ್ಕೆ. ನಂದಿನಿ ಮ್ಯಾಮ್, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್.